ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ವಿಡಿಯೋವನ್ನು ನೋಡಿದಾಗ ಇದೆಂತಹ ವ್ಯಕ್ತಿಗಳಿರ್ತಾರೆ ಎಂದೆನಿಸುವುದು ಸಹಜ. ಕೆಲವರ ಬುದ್ಧಿವಂತಿಕೆಯನ್ನ ಮೆಚ್ಚಬೇಕು ಅಥವಾ ಬೈಬೇಕು ಎಂದು ತಿಳಿಯೋದಿಲ್ಲ. ಇದೀಗ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬನು ಶಸ್ತ್ರಚಿಕಿತ್ಸೆಗೆ ಬಳಸುವಂತಹ ಸರ್ಜಿಕಲ್ ಸೂಜಿ ಮತ್ತು ದಾರವನ್ನ ಬಳಸಿ ಹರಿದ ಚಪ್ಪಲಿಯನ್ನ ಹೊಲಿದಿದ್ದಾನೆ. ಈ ವಿಡಿಯೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದ್ದಂತೆ ಈತನ ಈ ಕೆಲಸಕ್ಕೆ ನೆಟ್ಟಿಗರು ತರಾಟೆ ತೆಗೆದುಕೊಂಡಿದ್ದಾರೆ. ಈಗಿನ ಕಾಲದವರು ಅತಿ ಬುದ್ಧಿವಂತರು, ಆದರೆ ತಮ್ಮ ಬುದ್ಧಿವಂತಿಕೆಯನ್ನ ಚಿತ್ರ ವಿಚಿತ್ರ ಕೆಲಸ ಮಾಡುವಾಗ ಬಳಸಿಕೊಳ್ತಾರೆ. ಕೆಲವೊಮ್ಮೆ ತನ್ನ ಬುದ್ಧಿ ಖರ್ಚು ಮಾಡಿ ಮಾಡುವಂತಹ ಕೆಲಸಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುತ್ತದೆ. ಸಾಮಾನ್ಯವಾಗಿ ಸರ್ಜಿಕಲ್ ಸೂಜಿ ಹಾಗೂ ದಾರವನ್ನ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಬಳಸಲಾಗುತ್ತೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ವೈದ್ಯಕೀಯ ವಿದ್ಯಾರ್ಥಿಯು ಹರಿದ ಚಪ್ಪಲಿಯನ್ನ ಹೊಲಿಯಲು ಬಳಸಿದ್ದಾನೆ. ಈ ವಿಡಿಯೋ ಒಂದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ವೈರಲ್ ಆಗ್ತಾ ಇದ್ದಂತೆ ಬಳಕೆದಾರರು ಈತನು ಮಾಡಿದ ಕೆಲಸವನ್ನ ಕಂಡು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳಲಾಗಿದ್ದು, ಇದರಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬನು ರೋಗಿಯು ಮಲಗಿದ್ದ ಹಾಸಿಗೆಯ ಪಕ್ಕದ ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದು ಫೇಸ್ ಮಾಸ್ಕ್ ಮತ್ತು ಸರ್ಜಿಕಲ್ ಹೆಡ್ ಕವರ್ ಹಾಕಿಕೊಂಡಿರುವುದನ್ನು ಕಾಣಬಹುದು. ಮೇಜಿನ ಮೇಲೆ ತನ್ನ ಕಾಲನ್ನ ಇರಿಸಿ ಹರಿದ ಚಪ್ಪಲಿಯನ್ನ ಸರ್ಜಿಕಲ್ ಸೂಜಿ ಹಾಗೂ ದಾರದಿಂದ ಜಾಗರೂಕನಾಗಿ ಹೊಲಿಯುತ್ತಿರುವುದನ್ನು ಕಾಣಬಹುದು. ಅದರಲ್ಲಿಯೂ ಈತನು ತನ್ನ ಚಪ್ಪಲಿ ಹೊಲಿಯಲು ವೈದ್ಯಕೀಯ ಉಪಕರಣಗಳನ್ನ ಬಳಸಿದ್ದಾನೆ. ಇದು ಎಲ್ಲರೂ ಕೂಡ ತರಾಟೆಗೆ ತೆಗೆದುಕೊಂಡಿರುವಂತಹ ವಿಚಾರವಾಗಿದೆ. ಅಂದ್ರೆ ಈ ರೀತಿ ಮಾಡೋದ್ರಿಂದ ಒಂದು ನಂಬಿಕೆ ಕೂಡ ಹೋಗುವಂಥದ್ದು. ಅಂದ್ರೆ ಒಂದು ಆಪರೇಷನ್ಗೆ ಬಳಸುವಂತಹ ವಸ್ತುಗಳನ್ನ ತನ್ನ ಚಪ್ಪಲಿ ಹೊಲಿಯಲು ಈತ ಬಳಸಿರೋದು ನಿಜಕ್ಕೂ ಕೂಡ ಖಂಡನೀಯ ಅಂತ ಹೇಳ್ಬೋದು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನಾನಾ ಬಗೆಯ ಕಾಮೆಂಟ್ಗಳನ್ನು ಮಾಡಲಾಗಿದೆ. ಆತನ ವಿರುದ್ಧವಾಗಿ ಸಾಕಷ್ಟು ಕಮೆಂಟ್ಸ್ಗಳನ್ನು ಹಾಕಿರುವಂಥದ್ದು, ತರಾಟೆಗೆ ತೆಗೆದುಕೊಂಡಿರುವಂತಹ ಒಂದು ಘಟನೆ ನಡೆದಿದೆ. ಈ ಒಂದು ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನು ನೆಟ್ಟಿಗರು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.